ನಮ್ಮ ರಾಷ್ಟ್ರದ ಅತ್ಯಂತ ಶ್ರೀಮಂತ ನಗರ ಪಾಲಿಕೆ ಮುಂಬೈ ನಗರ ಪಾಲಿಕೆ ಮೊದಲನೇ ಬಾರಿಗೆ ನಾವು ಬಿಜೆಪಿಯನ್ನ ಅಲ್ಲಿ ಗೆಲ್ಲಿಸಿರ್ತಕ್ಕಂಥದ್ದು. ಮತ್ತೆ ಮುಂಬೈ ಜನತೆ ನಿಜವಾದ ಶಿವಸೇನೆ ಯಾರು ಅಂತ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಇದೆ. ಯಾಕೆಂತಂದ್ರೆ ಶಿವಸೇನೆ ಹೆಸರಲ್ಲಿ ಬಹಳ ಬೂಟಾಟಿಕೆ ನಡೀತಾ ಇತ್ತು. ಯಾರು ನಿಜವಾದ ಶಿವಸೇನೆ ಅಂತೇಳಿ ನಮ್ಮ ಮೇಲೆ ಬೇರೆ ಇಲ್ಲ ಸಲ್ಲದ ಅಪವಾದಗಳನ್ನ ಹೊರಿಸ್ತಾ ಇರ್ತಕ್ಕಂಥ ಠಾಕ್ರೆ ಅವರ ಒಂದು ಫ್ಯಾಮಿಲಿ ನಮ್ಮ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ಆರೋಪಗಳೆಲ್ಲವನ್ನ ಕೂಡ ಬದಿಗೆಳೆದಿ ಈಗ ನಿಜವಾದ ಶಿವಸೇನೆ ಯಾವುದು ಮತ್ತೆ ರಾಷ್ಟ್ರಕ್ಕೆ ಯಾರು ನಮ್ಮ ಮುಂಚೂಣಿಯಲ್ಲಿ ಯಾರು ನಡೆಸ್ಕೊಂಡು ಹೋಗ್ಬೇಕು ನಮ್ಮನ್ನ ಅಂತ ಜನ ಅಲ್ಲಿ ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು. ಮತ್ತೆ ತಿರುವನಂತಪುರಮಲ್ಲಿ ಆಗಿರ್ತಕ್ಕಂಥದ್ದು ಇನ್ನೆಲ್ಲವನ್ನ ನೋಡಿದ್ರೆ ನಮ್ಮ ಜನ, ಅದರಲ್ಲೂ ಅರ್ಬನ್ ಪಾಪ್ಯುಲೇಷನ್ ಎಸ್ಪೆಷಲಿ, ಅವರೆಲ್ಲರೂ ಕೂಡ ನಮ್ಮನ್ನ ಮುನ್ನಡೆಸಬೇಕಾಗಿರ್ತಕ್ಕಂಥ ನಾಯಕ ಯಾರು ಅಂತಂದ್ರೆ ನರೇಂದ್ರ ಮೋದಿ ಅಂತ ಮತ್ತೊಮ್ಮೆ ಅವರು ಬಟನ್ ಒತ್ತುವ ಮೂಲಕ ತಿಳಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ ಒಂದು ಗೆಲುವು ನಿಜವಾದ ಒಂದು ಪ್ರಜಾಪ್ರಭುತ್ವದ ಒಂದು ಗೆಲುವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಶ್ರಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ, ಅಂದ್ರೆ ಮುಂಬೈಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತೆ ನಮ್ಮ ನಾಯಕರು ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ನಮಸ್ಕಾರ. ಅಣ್ಣಾಮಲೈ ಅವ್ರ ಬಗ್ಗೆ ಬಹಳ ಹೀನಾಯವಾಗಿ ಮಾತಾಡಿದಂತ ಏನು ಡೂಪ್ಲಿಕೇಟ್ ಶಿವಸೇನೆ ನಾಯಕರುಗಳು ರಾಜ್ ಠಾಕ್ರೆ ಅವರು ಕೂಡ ಮಾತಾಡಿರ್ತಕ್ಕಂಥದ್ದಿದೆ. ಮತ್ತೆ ನಮ್ಮ ದೇಶದ ಐಕ್ಯತೆಗೆ ಒಂದು ಹೊಡೆತವನ್ನ ಕೊಡ್ತಕ್ಕಂಥ ಒಂದು ರೀತಿಯಲ್ಲಿ ಮಾತಾಡಿದ್ದಂಥದ್ದು. ಮತ್ತೆ ಅದೇ ಚಾಲೆಂಜ್ ಅನ್ನ ಕೂಡ ಅಣ್ಣಾಮಲೈ ಅವರು ತಗೊಂಡಿದ್ರು. ನಾವು ಇಲ್ಲಿ ಗೆದ್ದೇ ಗೆಲ್ತೀವಿ, ಗೆಲ್ಲೋದನ್ನ ಯಾರೂ ಕೂಡ ತಡೀಲಿಕ್ಕಾಗೋದಿಲ್ಲ. ಅವರು ಅಣ್ಣಾಮಲೈ ಅವರು ನಮ್ಮ ಇಡೀ ಭಾರತದ ಒಬ್ಬ ನಾಯಕರು. ಅವರು ಬರೀ ಸೌತ್ ಇಂಡಿಯಾ ನಾಯಕರು, ಈ ಥರ ನಾಯಕರು ಅಂತಲ್ಲ. ಅವರು ಜೀವನದಲ್ಲಿ ಅವರು ಎಷ್ಟರ ಮಟ್ಟಿಗೆ ಅವರು ಸಾಧನೆಯನ್ನ ಮಾಡಿ ಅದಾದ ನಂತರ ಕೂಡ ಅವರು ಇರ್ತಕ್ಕಂಥ IPS ಆಫೀಸರು ಅವರು ಅದರಲ್ಲೇ ಕೂಡ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ಬೋದಾಗಿತ್ತು. ಆದರೂ ಕೂಡ ಅವರು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ರಾಜಕೀಯ ಕ್ಷೇತ್ರಕ್ಕೆ ಬಂದು ಸಾಧನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯ. ಅವರು ಬಂದು ಮುಂಬೈನಲ್ಲಿ ಪ್ರಚಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರ ಬಗ್ಗೆ ಬಹಳ ಅವಹೇಳನಕಾರವಾಗಿ, ಅದರಲ್ಲೂ ತಮಿಳಿಯನ್ಸ್ಗೆ ಬಹಳ ಕೆಟ್ಟದಾಗಿ ಮಾತಾಡ್ತಕ್ಕಂಥ ಶಿವಸೇನಾ ನಾಯಕರುಗಳು, ಅಂದ್ರೆ ಯಾರು ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆಯ ಬಣ ಯಾವ ರೀತಿ ಮಾತಾಡಿದ್ರು ಅದಕ್ಕೆ ತಕ್ಕ ಉತ್ತರವನ್ನ ಮುಂಬೈ ಜನತೆ ಕೊಟ್ಟಿರ್ತಕ್ಕಂಥದ್ದಿದೆ. ಮುಂದಿನ ದಿನಗಳಲ್ಲಿ ನಾವೇನೀಗ ರಿಸಲ್ಟ್ ಬಂದಿದೆ, ಇದಾದ ನಂತರ ಅಣ್ಣಾಮಲೈ ಅವರು ಕೂಡ ಮುಂಬೈಗೆ ಬರ್ತಾರೆ. ಅವ್ರು ಏನು ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿದ್ದಾರೆ, ಅವ್ರು ಮುಂಬೈಗೆ ಬಂದು ಅಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಕ್ಕಂಥದ್ದು ಆಗ್ತದೆ.